ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ಕರ್ನಾಟಕ ಸರ್ಕಾರದಿಂದ ಫ್ರೀ ಕೋಚಿಂಗನ್ನು ಕರೆದಿದ್ದಾರೆ. 2024-25ನೇ ಸಾಲಿನಲ್ಲಿ KS ಆಗಿರ್ಬೋದು, ಗ್ರೂಪ್ ಸಿ, ಬ್ಯಾಂಕಿಂಗ್, SSC, RRB ಈ ರೀತಿಯಾಗಿ ಕೋರ್ಸ್ಗಳಿಗಾಗಿ ಫ್ರೀ ಕೋಚಿಂಗನ್ನು ಕರೆದಿದ್ದಾರೆ. ಇದಕ್ಕೆ ಯಾರ್ಯಾರು ಅರ್ಹರು ಮತ್ತು ಪೇಮೆಂಟ್ ಎಷ್ಟು ಕೊಡ್ತಾರೆ ಅಂದರೆ ಇಲ್ಲಿ ಶಿಷ್ಯ ವೇತನವನ್ನು ಕೊಡ್ತಾರೆ. ಮಂತ್ಲಿ ಶಿಷ್ಯ ವೇತನ ಕೊಡ್ತಾರೆ. ಯಾವ ತಿಂಗಳಿಗೆ ಶಿಷ್ಯ ವೇತನ ಕೊಡ್ತಾರೆ, KSಗೆ ಎಷ್ಟು ತಿಂಗಳು, ಗ್ರೂಪ್ ಸಿಗೆ ಎಷ್ಟು ತಿಂಗಳು ಮತ್ತು ಎಕ್ಸಾಮ್ ಯಾವಾಗ ಮತ್ತು ಕೊನೆಯ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ, ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಂದಿರಾ ಗಾಂಧಿ ವೃತ್ತ ಅಭಿವೃದ್ಧಿ ಕೇಂದ್ರದಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ತಿಳಿದುಕೊಳ್ಳಬೇಕಂದ್ರೆ 2024-25ನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂದರೆ ಯಾರ್ಯಾರಿಗಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ, SC ಮತ್ತು ST ವರ್ಗದವರಿಗೆ KS, ಗ್ರೂಪ್ ಸಿ, ಬ್ಯಾಂಕಿಂಗ್, SSC, RRB ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಕೋರ್ಸ್ಗಳ ವಿವರ ನೋಡೋಣ. ಅಂದರೆ ಎಷ್ಟೆಷ್ಟು ಕೋರ್ಸು ಮತ್ತು ಕೋರ್ಸ್ಗಳ ಪೇಮೆಂಟ್ ಎಷ್ಟು ನೋಡೋಣ. ಮೊದಲನೇದಾಗಿ KS 7 ತಿಂಗಳ ಕೋರ್ಸ್ ಇರ್ತೈತಿ. ಮಂತ್ಲಿ KSಗೆ 5,000 ರೂಪಾಯಿ ಕೊಡ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ರಿ ಶಿಷ್ಯ ವೇತನ KS ಆದರೆ ಮಂತ್ಲಿ 5,000 ಅಂತೆ 7 ತಿಂಗಳು ಕೊಡ್ತಾರೆ. ಅದಾದ ನಂತರ ಇನ್ನಿತರ ಕೋರ್ಸ್ಗಳು ಗ್ರೂಪ್ ಸಿ, ಬ್ಯಾಂಕಿಂಗ್, SSC, RRB, ನ್ಯಾಯಾಂಗ ಸೇವೆ ಇದಕ್ಕೆ ಸೆಲೆಕ್ಟ್ ಆದರೆ 5,000 3 ತಿಂಗಳು ಕೊಡ್ತಾರೆ. ಇವು ಕೋರ್ಸ್ ಕೂಡ 3 ತಿಂಗಳದಾವ್ರಿ. ನೆಕ್ಸ್ಟು ಏನೇನು ಎಲಿಜಿಬಲ್ ಬೇಕಂದರೆ ಮೊದಲನೇದಾಗಿ ನೀವು 21ರಿಂದ 37 ವಯಸ್ಸಿನ ಒಳಗಿರಬೇಕು. ಅದಾದ ನಂತರ ನೀವು ಡಿಗ್ರಿಯನ್ನು ಪಾಸಾಗಿರಬೇಕು ಮತ್ತು ಕೊನೆಯ ಸೆಮಿಸ್ಟರ್ನಲ್ಲಿದ್ದರೂ ಅರ್ಜಿಯನ್ನು ಕೊಡಬಹುದು. ಅದಾದ ನಂತರ ನೀವು ಎಕ್ಸಾಮ್ ಮುಗಿದ ನಂತರ ಫೈನಲ್ ರಿಸಲ್ಟ್ ಬಂದಿರಬೇಕು. ಮುಂದಿನದಾಗಿ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ ರೂಪಾಯಿ 5 ಲಕ್ಷಕ್ಕಿಂತ ಮೀರಿರಬಾರ್ದು. ಅಂದರೆ ನಿಮ್ಮದು ಇನ್ಕಮ್ ಎಷ್ಟಾಗಿರ್ಬೇಕಂದ್ರೆ 5 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. ಇಲ್ಲಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂದರೆ ಮೊದಲನೇದಾಗಿ ಇಲ್ಲಿ ಆಯ್ಕೆ ಮಾಡೋದು ಸಾಮಾನ್ಯವಾಗಿ ಪರೀಕ್ಷೆಯನ್ನು ನಡೆಸ್ತಾರೆ. 100 ಅಂಕಗಳ ಪರೀಕ್ಷೆಯನ್ನು ನಡೆಸಿ ಮೆರಿಟ್ ಮುಖಾಂತರ ತಗೋತಾರೆ. ಯಾವ ಮೆರಿಟ್ ಅಂದರೆ ಈ ಎಕ್ಸಾಮ್ನಲ್ಲಿ ಸ್ಕೋರ್ ಎಷ್ಟು ಮಾಡ್ತಿರಲ್ಲ ಆ ಮುಖಾಂತರ ತಗೋತಾರೆ. ಎರಡನೇದಾಗಿ ಕೌನ್ಸಿಲಿಂಗ್ ಕರೀತಾರೆ. ಕೌನ್ಸಿಲಿಂಗ್ ಕರೆದು ನಿಮಗೆ ಕೋಚಿಂಗ್ಗಳ ಹಂಚಿಕೆಯನ್ನು ಮಾಡ್ತಾರೆ. ನೀವು ಅಲ್ಲಿ ಕೋಚಿಂಗ್ ಯಾವಾಗ ಬೇಕು ಟಾಪಲ್ಲಿದ್ದರೆ ಕೋಚಿಂಗನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ಬೆಂಗಳೂರು ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇನ್ನಿತರ ಹಲವಾರು ಟಾಪ್ ಕೋಚಿಂಗ್ಗಳಿರ್ತಾವೆ. ಆ ಕೋಚಿಂಗ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ವೇತನ ಅಂಕ ಆಯಿತು. ಅದಾದ ನಂತರ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ವಿಳಾಸ ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ವೆಬ್ಸೈಟ್ಗೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನೀವು ಅರ್ಜಿ ಆಹ್ವಾನಿಸುವ ಏನು ಅರ್ಜಿ ಕರೆದಿದ್ದಾರಲ್ಲ ಅಲ್ಲಿ ಡೈರೆಕ್ಟ್ ಲಿಂಕೇ ಓಪನ್ ಆಕೈತಿ. ಈ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಳಗೆ ಕೊಟ್ಟಿರ್ತೀನಿ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ. ಇವತ್ತಿನ ದಿನ ಅರ್ಜಿ ಸ್ಟಾರ್ಟ್ ಆಯಿತು. ಲಾಸ್ಟ್ ಡೇಟ್ ಯಾವಾಗಂದರೆ 20/2/2025 ಅಂದರೆ 1 ಮಂತ್ಗಳ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಇನ್ನೊಂದು ಪಾಯಿಂಟ್ ಏನಂದರೆ ನೀವು ಎಲ್ಲಿದ್ದರೆ ಅಂಗವಿಕಲ ಅಂದರೆ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ನಿಮಗೆ 4 ಮಾರ್ಕ್ಸ್ಗಳ ಡಿಸ್ಕೌಂಟ್ ಕೊಡ್ತಾರೆ. ಅಂದರೆ ನೀವು 4 ಮಾರ್ಕ್ಸ್ ತನಕ ಕನ್ಸೆಷನ್ ಇದೆ. ಅದಾದ ನಂತರ ಹಾಸ್ಟೆಲ್ ಅಭ್ಯರ್ಥಿಗಳಿಗೆ 10 ಕೊಡ್ತಾರೆ ಮತ್ತು ವಸತಿ ಶಾಲೆಯ ವಿದ್ಯಾರ್ಥಿಗಳು ಕೂಡ 10 ಮಾರ್ಕ್ಸ್ ಕೊಡ್ತಾರೆ. ಮಹಿಳಾ ಅಭ್ಯರ್ಥಿಗಳಿಗೆ 33% ಮೀಸಲಾತಿ ಕೊಡ್ತಾರೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತೀರಿ ಅವರಿಗೆ ಒಂದು ಅಪರ್ಚುನಿಟಿ ಅಂತ ಹೇಳ್ಬೋದು. 7 ತಿಂಗಳು ಸತತವಾಗಿ ನೀವು KS ಅನ್ನು ನಿವೃತ್ತ ಶಿಕ್ಷಕರಿಂದ ಪಾಠವನ್ನು ಕಲಿಯಬಹುದು. ಹಾಗಾಗಿ ಇವತ್ತೇ ಹೋಗಿ ಅಪ್ಲಿಕೇಶನನ್ನು ಹಾಕಿ. ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.